ಏನ್ ಸಾರೋಣ ಸುವಾರ್ತೆಯಲ್ಲಿ? ಏನ್ ಸಾರೋಣ ಬ್ರದರ್, ಏನ್ ಹೇಳೋಣ ಸುವಾರ್ತೆಯಲ್ಲಿ? ಸುವಾರ್ತೆ ಅಂಶವನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಅಂಶವನ್ನು ಕೂಡ ತಿಳ್ಕೊಳ್ಬೇಕು. ಸುವಾರ್ತೆ ಇಂದ ರಕ್ಷಣೆ ನಂಬಿದಾಗ ಉಂಟಾಗ್ತದೆ. ಸುವಾರ್ತೆ ಸಾರಲ್ಪಡಬೇಕು. ಆದರೆ ಎದುರುಗಡೆ ಇರುವಂಥ ವ್ಯಕ್ತಿ, ಕೇಳ್ತಾ ಇರುವಂಥ ವ್ಯಕ್ತಿಯ ಜವಾಬ್ದಾರಿ ಏನಂತ ಹೇಳಿದ್ರೆ ಅವನು ನಂಬಬೇಕು. ಸಾರಿದ ಸುವಾರ್ತೆಯನ್ನ ನಂಬಬೇಕು. ನಂಬಿಕೆಯ ಅಂಶ ಒಳಗೊಂಡಿದೆ. ನಾವು ಸ್ವೀಕರಿಸಬೇಕು. ನಂಬಿಕೆ ಅಂದ್ರೆ ಇನ್ನೇನಲ್ಲ, ಸ್ವೀಕರಿಸುವಂಥದ್ದು. ನಾವು ನೋಡ್ತೇವೆ, ನಂಬಿಕೆ ಅನ್ನುವಂಥದ್ದು ಇಲ್ಲದೆ ಇದ್ರೆ ಅವನ ರಕ್ಷಣೆ ಹೊಂದಲಿಕ್ಕೂ ಸಾಧ್ಯವಿಲ್ಲ. ಹಾಗಾದ್ರೆ ನಾವು ತಿಳಿದುಕೊಳ್ಳಬೇಕಾಗಿದೆ, ಸಾರಲ್ಪಡಬೇಕು, ನಂಬಬೇಕು ಅಂದ್ರೆ ಸ್ವೀಕರಿಸಲ್ಪಡಬೇಕು, ಅನಂತರ ಅವನ ರಕ್ಷಣೆ ಹೊಂದುತ್ತಾನೆ. ಈಗ ಸುವಾರ್ತೆಯ ಅಂಶಕ್ಕೆ ನಾವು ಬರೋಣ. ಏನು ಈ ಸುವಾರ್ತೆಯ ಅಂಶ? ಪೌಲನ್ ಹೇಳ್ತಾನೆ, ನಾನು ಅದನ್ನ ಜ್ಞಾಪಕಕ್ಕೆ ತರ್ತೇನೆ. ಏನದು? ಪೌಲ ಹೇಳ್ತಾನೆ, ಬರಹದ ಪ್ರಕಾರ, 15ನೇ ಅಧ್ಯಾಯ 3ನೇ ವಾಕ್ಯ, ಬರಹದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು. ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು.